ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಅದು ಸೋಮವಾರದ ಒಂದು ಪ್ರೋಮೋ ಆಗಿತ್ತು. ಏನಪ್ಪಾ ಅಂದ್ರೆ ಈ ನಾಮಿನೇಷನ್ ಬಗ್ಗೆನೇ ಮತ್ತೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಸೊ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಈ ಬಿಗ್ ಬಾಸ್ ಅವರು ನಮಗೆ ಸೀಸನ್ 1 ಇಂದ ಸೀಸನ್ 10 ವರೆಗೂ ಯಾವ ರೀತಿ ಇತ್ತು ಅಂತಂದ್ರೆ, ಓಪನ್ ನಾಮಿನೇಷನ್ ಎಲ್ಲೂ ಕೂಡ ಮಾಡಿರ್ಲಿಲ್ಲ. ಏನು ಇದು ನಮ್ಮ ಕನ್ಸ್ಟ್ರಕ್ಷನ್ ರೂಮ್ ಅಂತ ಏನೇ ಕರೀತಾರೆ, ಆ ರೂಮಲ್ಲಿ ಇರ್ತಿತ್ತು ಯಾವಾಗಲೂ ಕೂಡ ನಾಮಿನೇಷನ್ ಯಾರು ಮಾಡ್ತಿದ್ರು ಅಂತೇಳಿ. ಲಾಸ್ಟಿಗೆ ನಮ್ಮ ಸುದೀಪ್ ಸರ್ ಏನು ಇವರೆಲ್ಲ ಎಡ್ಮಿಟ್ ಆಗಿ ಹೋದಾಗ ಯಾರ್ಯಾರು ನಾಮಿನೇಷನ್ ಮಾಡಿದ್ದಾರೆ ನೀವು ಹೊರಗಡೆ ಬಂದಾಗ ಅಂತೇಳ್ಬಿಟ್ಟು ಅವಾಗ ನೋಡ್ಕೋತಾ ಇದ್ರು. ಅವಾಗ ಸ್ವಲ್ಪ ಇವ್ರು ನಾಮಿನೇಷನ್ ಮಾಡಿದಾರ ಅಂತೇಳ್ಬಿಟ್ಟು ಅವಾಗ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಬಟ್ ಈಗ ಏನೂ ಇಲ್ಲ, ಓಪನ್ ನಾಮಿನೇಷನ್ ಅವಕಾಶ ಕೊಟ್ಬಿಟ್ಟು ಇಲ್ಲಿ ಬರೀ ಕಿತ್ತಾಟ. ಅವ್ರ ಬಗ್ಗೆ ಏನಾದ್ರು ಒಂದು ಅಭಿಪ್ರಾಯ ಡೈರೆಕ್ಟ್ ನಾಮಿನೇಷನ್ ಮಾಡೋದ್ರಿಂದ, ಓಪನ್ ನಾಮಿನೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ರೀತಿ ಆಗುತ್ತೆ. ಸೊ ಬಿಗ್ ಬಾಸ್ ಈ ತರ ಒಂದರ ಜಗಳನ ಹಬ್ಸೋದಕ್ಕೋಸ್ಕರನೇ ಏನಾದ್ರು ಈ ರೀತಿ ಓಪನಿಂಗ್ ನಾಮಿನೇಷನ್ ಇಟ್ರೇನೋ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ಯಾವಾಗ ಸೀಕ್ರೆಟ್ ರೂಮಲ್ಲೇ ಏನು ಕನ್ಸ್ಟ್ರಕ್ಷನ್ ರೂಮಲ್ಲೇ ಏನು ನಾಮಿನೇಷನ್ ಪ್ರಕ್ರಿಯೆ ನಡೀತಿತ್ತು ಅದೇ ಸೂಪರ್ ಆಗಿತ್ತು ಅಂತ ನನಗೆ ಅನ್ಸುತ್ತೆ. ಈ ತರ ಓಪನಿಂಗ್ ನಾಮಿನೇಷನ್ ಅಷ್ಟೊಂದು ಇಷ್ಟ ಆಗ್ತಲ್ಲ. ನೆಕ್ಸ್ಟ್ ಸೀಸನ್ ಆದ್ರೂ ಕೂಡ ಈ ಓಪನಿಂಗ್ ನಾಮಿನೇಷನ್ ತೆಗೆದು ಹಾಕಿದ್ರೆ ಬೇರೆ ಕಂಟೆಂಟ್ ಆದ್ರೂ ನಮಗೆ ಸಿಗುತ್ತೆ ನೋಡೋದಕ್ಕೆ. ಬರೀ ನಾಮಿನೇಷನ್ ಇಂದ ಇವ್ರ ಬಗ್ಗೆ ಕಂಪ್ಲೇಂಟ್ ಹೇಳು, ಇವ್ರ ಬಗ್ಗೆ ಕಂಪ್ಲೇಂಟ್ ಹೇಳು, ಇವ್ರೇನಾದ್ರು ಹೋದ್ವಾರ ನಾಮಿನೇಷನ್ ತಗೊಂಡ್ರು, ಸೊ ಈ ವಾರ ಅವ್ರನ್ನ ನಾಮಿನೇಷನ್ ತಗೊಂತಾರೆ. ಅದೇ ಪ್ರಾಬ್ಲಮ್ ಆಗ್ತಿದೆ ಹೊರತು ಡೈರೆಕ್ಟ್ ಆಗಿ ಏನೋ ಒಂದು ರೀಸನ್ ಆಗಿ ಒಂದು ಕರೆಕ್ಟ್ ರೀಸನ್ ಅಂತೂ ಕೊಡ್ತಾನೆ ಇಲ್ಲ ಯಾರು ಅಂತೂ ನಾಮಿನೇಷನ್ಗೆ. ಅದರಲ್ಲೂ ಕೂಡ ಫೇಕ್ ರೀಸನ್ಸ್ಗಳೇ ಜಾಸ್ತಿ ಇರುತ್ತೆ. ಅಂದ್ರೆ ನಾಮಿನೇಷನ್ ಮಾಡಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನಾದ್ರು ಒಂದು ಯೋಚನೆಗಳನ್ನ ತಗೊಂಡು ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಈ ನಾಮಿನೇಷನ್ ಅಲ್ಲಿ ಏನ್ ಅನಿಸ್ತಾ ಇದೆ ಅಂದ್ರೆ, ಧ್ರುವಂತು ನೆನ್ನೆಯಿಂದ ಈ ರೀತಿ ರೊಚ್ಚಿಗೆದಿರೋದು ರಘು ಮೇಲೆ. ರಘು ಅಣ್ಣ ಬಂದ್ಬಿಟ್ಟು ನಮ್ಮ ರಕ್ಷಿತಾನ ರಕ್ಷಿತಾ ಜೊತೆ ಕ್ಲೋಸ್ ಗೊತ್ತಿರೋ ಹಂಗೆ ರಕ್ಷಿತನ ಪ್ರೀತಿಯ ಅಣ್ಣ ಅಂತ ಹೇಳ್ಬೋದು ರಘು ಅಣ್ಣ. ರಕ್ಷಿತಾ ಮತ್ತೆ ನಮ್ಮ ಏನು ರಘುವಣ್ಣನ ಒಂದು ಬಾಂಡಿಂಗ್ ಏನಿದೆ, ಅಣ್ಣ ತಂಗಿ ಬಾಂಡಿಂಗು ಅಥವಾ ಮಗಳು ಅಂತಲೂ ಕೂಡ ಸ್ವೀಕರಿಸ್ತಾರೆ. ಆ ರೀತಿ ಅವಳ ಒಂದು ಗುಣಗಳನ್ನ ಇಷ್ಟಪಡುವಂಥ ರಘುವಣ್ಣ. ಸೊ ರಘುವಣ್ಣ ಏನು ಮಾಡಿದ್ರು ಅಂದರೆ, ನಿನ್ನೆ ನಮ್ಮ ಕಿಚ್ಚ ಸರ್ ಒಂದು ಆಕ್ಟಿವಿಟಿ ಕೊಟ್ಟಾಗ ನೀವು ನೋಡ್ದಂಗೆ ಒಂದು ಏನು ಪಂಚ್ ಹೊಡಿಬೇಕಾಗಿತ್ತು. ಸೊ ಧ್ರುವಂತನ ಫೋಟೋ ಇಟ್ಬಿಟ್ಟು ರಕ್ಷಿತಾಗ ಒಂದು ಹೆಣ್ಣು ಮಗಳಿಗೆ ಈ ರೀತಿ ನೀನು ಅಸಹ್ಯ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀಯಲ್ವಾ, ನೀನು ಒಬ್ಬ ಈ ರೀತಿ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾರ, ಅವರ ಅಸಹ್ಯ ಅಂತ ಹೇಳ್ಬಿಟ್ಟು ಅವರು ಅಲ್ಲುಜಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಹೆಣ್ಣು ಮಗಳಿಗೆ ಅಸಹ್ಯದ ರೀತಿ ನೀನು ನೋಡ್ತೀಯಾ ಅಂತ ಹೇಳ್ಬಿಟ್ಟು ಒಂದು ಕಾರಣ ಕೊಟ್ಬಿಟ್ಟು ಹೊಡಿತಾರೆ ಪಂಚ್ ಬ್ಯಾಗಿಗೆ. ಸೊ ಆ ಒಂದು ಕಾರಣನೇ ಇದಾಗಿಟ್ಕೊಂಡು ಈ ಧ್ರುವಂತ ಬಹಳ ಆಟ ಆಡ್ತಾ ಇದ್ದಾನೆ. ಒಟ್ಟಿನಲ್ಲಿ ರಕ್ಷಿತನ್ಗೆ ಯಾರು ಫೇವರಿಸಮ್ ಮಾಡ್ತಾರೋ, ರಕ್ಷಿತನ್ ಪರ ಯಾರು ನಿಂತ್ಕೋತಾರೋ ಅವ್ರನ್ನೆಲ್ಲನೂ ಕೂಡ ಟಾರ್ಗೆಟ್ ಮಾಡಿ ಇವನು ನಾಮಿನೇಟ್ ಮಾಡಬೇಕು ಅಂತ ಸಿದ್ಧ ಆಗಿರ್ತಾನೆ ಧ್ರುವಂತ್ ಅಂತಾನೆ ಹೇಳ್ಬೋದು. ಸೊ ಇವನು ಮಾಡ್ತಾರ ನಿಜವಾಗ್ಲೂ ತಪ್ಪು ಅಂತ ಹೇಳ್ತೀನಿ. ಒಂದು ವ್ಯಾಲಿಡ್ ರೀಸನ್ ಇಲ್ಲ. ಫಸ್ಟ್ ಆಫ್ ಆಲ್ ರಘು ಅಣ್ಣನ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಅನ್ಕೊಂತೀನಿ. ರಘು ಅಣ್ಣನ ಬಗ್ಗೆ ಏನು ಅಂತ ಗೊತ್ತು ಅಂತೇಳಿ ಮಾತಾಡ್ತಾವನೋ ನನಗಂತೂ ಗೊತ್ತಿಲ್ಲ. ರಘು ಅಣ್ಣ ಏನಕ್ಕೆ ದಬ್ಬಾಕಿಲ್ಲ, ನೀನ್ ಏನು ಹೊರಗಡೆ ಏನು ಮಾಡಿಲ್ಲ, ಮತ್ತೆ ಅದ್ ಮಾಡಿದೀನಿ ಇದ್ ಮಾಡಿದೀನಿ ಹಂಗ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಬರೀ ಬೊಗ್ಲೇ ಬಿಡ್ತೀಯಾ. ನೀನ್ ಬಂದು ಬರೀ ಇಲ್ಲಿ ಏನು ಮಾಡಿಲ್ಲ ನೀನು ಅಂತ ಹೇಳ್ತೀಯಾ. ನಿನ್ಗೆ ಗೊತ್ತಿದ್ದು ಮಾತಾಡ್ತೀವಿ, ಗೊತ್ತಿಲ್ಲದನೋ ಮಾತಾಡ್ತೀವಿ. ನೀನ್ ಫಸ್ಟ್ ತಿಳ್ಕೊಂಡು ಮಾತಾಡು ಆಯ್ತಾ. ತಿಳಿದಾನೆ ಸುಮ್ಮನೆ ಏನೋ ಒಂದು ಮಾತಾಡ್ಕೊಂಡು. ರಘು ಅಣ್ಣನ ನಾನು ಕೂಡ ನೋಡಿದ್ದೀನಿ. ಅವರು ಈಗ ನಡೆದಂತಹ ಒಂದು ಮೂವಿ ಏನು ಬಂತು, ನಮ್ಮ ಕಾಂತಾರ 2 ಸಿನಿಮಾದಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ನಮ್ಮ ರಘು ಅಣ್ಣ. ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ಸ್ ನೋಡಿದ್ದೀನಿ. ಮತ್ತೆ ನೀವು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತಾನೂ ಕೂಡ ನೋಡ್ಬೋದು. ಕಾಂತಾರ 2 ಅಲ್ಲಿ ಅವರು ಕೂಡ ಒಂದು ಭಾಗಿಯಾಗಿದ್ದಾರೆ ಆ ಒಂದು ಸಿನಿಮಾದಲ್ಲಿ ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆ ವಿಚಾರ ಅಂತಾನೆ ಹೇಳ್ಬೋದು. ಕಾಂತಾರ ಅನ್ನೋ ಒಂದು ಮೂವಿ ನಿಮ್ಗೆ ಎಲ್ಲರಿಗೂ ಗೊತ್ತು, ವರ್ಲ್ಡ್ ಮೂವಿ ಅಂತಾನೆ ಹೇಳ್ಬೋದು, ವರ್ಲ್ಡ್ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ನಮ್ಮ ಕಾಂತಾರ ಮೂವಿಲಿ ಇವರು ಒಬ್ಬ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಮತ್ತೆ ಜೊತೆಗೆ ಅವರು ಫಿಟ್ನೆಸ್ ಕೂಡ ಮಾಡ್ತಾರೆ. ಅವ್ರಿಗೆ ಏನೇನು ಹೇಳ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಅವರೆಲ್ಲಾನು ಕೂಡ ಮಾಡಿದ್ದಾರೆ. ಸೊ ಹೇಳಿದ್ದೆಲ್ಲನೂ ಸುಮ್ಮನೆ ಹೇಳಿದ್ದಾರೆ, ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಧ್ರುವಂತ್ ಹೆಂಗೆ ಹೇಳ್ತೀರಾ ನೀವು? ಧ್ರುವಂತು ಇಷ್ಟು ದಿನ ನೀವು ಒಂಥರ ಇದ್ರಿ, ಅವರು ಕುಕಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ನಾವು ನೋಡಿದೀವಿ ಕ್ವಾಟ್ಲೆ ಕಿಚನ್ ಅಲ್ಲಿ ಅಷ್ಟು ಚೆನ್ನಾಗಿ ಕುಕಿಂಗ್ ಮಾಡಿದ್ದಕ್ಕೆ ಅವರಿಗೆ ಪ್ರೈಸ್ ಬಂದಿದ್ದು ಆಯ್ತಾ. ಸುಮ್ಮನೆ ಯಾರು ಕೂಡ ಅವ್ರು ಪ್ರೈಸ್ ಕೊಡೋದಿಲ್ಲ ಆಯ್ತಾ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ಫಸ್ಟ್ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ. ಅವರು ಅಡುಗೆ ಮಾಡಿ
ಬಡಿಸಿದ್ರು ನೀವು ಊಟ ನೀವು ತರಂತರದ ಅಡುಗೆ ಮಾಡಿದಾಗ ನೀವು ಬೇಡ ನಾನು ಬೇರೆದೇ ಡಯಟ್ ವಿಚಾರ ಮಾಡ್ಕೊತೀನಿ ಅಂತ ತಿನ್ಬೋದಾಗಿತ್ತಲ್ಲ, ನಾನೇ ಮಾಡ್ಕೊತೀನಿ ಅಂತ ಮಾಡ್ಕೊಂಡು ತಿನ್ಬೋದಾಗಿತ್ತಲ್ಲ. ಅಷ್ಟು ತಿಂದಿದ್ರೆ ಏನಕ್ಕೆ ಅಯ್ಯೋ ಅವರು ಎಣ್ಣೆ ಪದಾರ್ಥನ ಸಾಕಷ್ಟು ಫಿಟ್ನೆಸ್ ಕೋಚ್ ಅಂತಾರೆ, ಸಾಕಷ್ಟು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಮಾಡ್ಕೊಡ್ತಾರೆ, ಎಲ್ಲರಿಗೂ ತಿನ್ನಿಸ್ತಾರೆ ಹಾಗೆ ಹೀಗೆ ಅಂತೇಳಿ ನಿನ್ನೆ ಒಂದು ಕಾರಣ ಕೊಟ್ರಿ ಅಲ್ವಾ. ಆ ಕಾರಣ ಕೊಡೋದಕ್ಕಿಂತ ಮುಂಚೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ಎಣ್ಣೆ ಹಾಕಿರೋ ಪದಾರ್ಥನ ಅವ್ರು ಮಾಡಿದ್ದು ಏನಕ್ಕೆ ತಿಂದೆ, ನಾನು ತಿನ್ನೋ ತನಕ ಸುಮ್ಮನಿದ್ಬಿಟ್ಟು ತಿಂದಾದ್ಮೇಲೆ ಈ ರೀತಿ ಮಾತಾಡೋದು ತಪ್ಪಲ್ವದ್ರು ಅಂತ ನೀವೇ ಹೇಳಿ ಆಯ್ತಾ. ಈಗೊಂದು ಅದೇ ರೀಸನ್ನ ತಗೋತಾ ಇದ್ದೀರಾ, ಬರೀ ಅದು ಇದು ಅಂತ ಹೇಳ್ತೀರಾ ಅಷ್ಟೇ, ನೀವು ಏನು ಮಾಡಿಲ್ಲ ಹಾಗೆ ಹೀಗೆ ಅಂತೇಳಿ. ಏನೋ ಅಚೀವ್ಮೆಂಟ್ ಮಾಡ್ದೇ ಸುಮ್ಮನೆ ಅಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ರಘುವಣ್ಣ ಹೇಳ್ತಾ ಇರೋದಿಷ್ಟೇ, ಅಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನ ಫಸ್ಟ್ ಧ್ರುವಂತ ಅರ್ಥ ಮಾಡ್ಕೋಬೇಕು. ರಕ್ಷಿತನ ಬಗ್ಗೆನೂ ಮಾತಾಡೋದು ಇದೇನೆ ಧ್ರುವಂತು. ಪ್ರತಿ ಸಾರಿನೂ ಕೂಡ ರಕ್ಷಿತನ ಒಂದು ಬಗ್ಗೆ ಧ್ರುವಂತ್ಗೆ ಒಂದು ಏನು ಕೆಟ್ಟ ಭಾವನೆ ಇದೆ, ಆ ಭಾವನೆ ಫಸ್ಟ್ ತಲೆಯಿಂದ ತೆಗೆದಾಕಬೇಕು. ಅಲ್ಲಿರುವಂಥ ಅಷ್ಟು ಜನನು ಕೂಡ ಏನು ಕಾವ್ಯ ಮತ್ತು ಸ್ಪಂದನ ಬಿಟ್ಟರೆ ಮತ್ತು ನಮ್ಮ ಧ್ರುವಂತ ಬಿಟ್ಟರೆ ಇನ್ನೆಲ್ಲರಿಗೂ ಕೂಡ ಒಳ್ಳೆ ಅಭಿಪ್ರಾಯನೇ ಇತ್ತು. ರಾಶಿಕಾ ಒಬ್ಳಿಗೆ ಒಂದು ಏನೋ ರಕ್ಷಿತಾ ಮುಂದೆ ಹೋಗ್ಬಿಡ್ತಾಳಲ್ಲೋ ನನಗಿಂತ ಮುಂದೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು 2 ದಿನದಿಂದ ಸ್ವಲ್ಪ ರಕ್ಷಿತನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಿಲ್ಲ ರಾಶಿಕಾ ಅನ್ನೋದನ್ನ ಬಿಟ್ಟರೆ ಇನ್ನೆಲ್ಲರೂ ಕೂಡ ಏನು ಹೊರಗಡೆ ಬಂದಂತಹ ನಮ್ಮ ಮಾಳುವಣ್ಣ ಆಗಿರ್ಬೋದು, ಹಾಗೆ ಸೂರಜ್ ಆಗಿರ್ಬೋದು, ಮತ್ತು ನಮ್ಮ ಮಲ್ಲಮ್ಮ ಆಗಿರ್ಬೋದು, ಹಾಗೆ ನಮ್ಮ ಯಾರು ಬೇಡ ರಜತ್. ಸೊ ಅಷ್ಟು ಪ್ರೀತಿ ಕೊಡ್ತಾಳೆ, ಅಷ್ಟು ಭಾವನೆ ಅಂತ ಅಷ್ಟು ಭಾವನೆಯಿಂದ ಮಾತಾಡಿಸ್ತಾಳೆ, ಅಷ್ಟು ಏನೋ ನಮ್ಮ ಸ್ವಂತ ತಂಗಿ ರೀತಿ ನೋಡ್ತಾಳೆ. ಸೊ ಆ ಭಾವನೆ ಬರೋದು ಆ ಮನಸ್ಸು ಶುದ್ಧತೆಯಿಂದ. ಹಾಗೆ ಅವಳು ಫೇಕ್ ಆಗಿ ಮಾಡಿದ್ರೆ ಆ ಮಾತುಗಳು ಬರೋದಿಲ್ಲ ಅವ್ರ ಹತ್ರ, ಆಯ್ತಾ. ಫೇಕ್ ಆಗಿ ನಾಟಕವಾಗಿ ಮಾಡೋದಕ್ಕೂ ಆ ಒಂದು ಪ್ರೀತಿಯಿಂದ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆ ಪ್ರೀತಿ ಇದ್ದಿದ್ದಕ್ಕೇನೆ ಆ ಎಲ್ಲ ಕಂಟೆಸ್ಟೆಂಟ್ಗಳಲ್ಲೂ ಕೂಡ ಇವಳು ಒಳ್ಳೆ ರೀತಿಯಾಗಿ ಮಾತನ್ನ ಕೇಳ್ತಾ ಇರೋಂಥದ್ದು ನಾವು ಅರ್ಥ ಮಾಡ್ಕೊಬೇಕು. ಎಪಿಸೋಡ್ನ ಕೆಲವೊಮ್ಮೆ ಎಷ್ಟು ಎಪಿಸೋಡ್ ಬೇಕೋ ಅಷ್ಟನ್ನ ಮಾತ್ರ ತೋರಿಸಿರ್ತಾರೆ, ಬಟ್ ಉಳಿದಿದ್ದೆಲ್ಲನೂ ಕೂಡ ಅವ್ರ ಜೊತೆ ನಡೆದಿರುತ್ತಲ್ವಾ. ಸೊ ಆ ಒಂದು ಕಾರಣ ಇಟ್ಕೊಂಡೆ ಇಷ್ಟು ಜನ ಎಲ್ಲನೂ ಕೂಡ ಮಾತಾಡೋದು. ರಕ್ಷಿತನ ಬಗ್ಗೆ ಎಷ್ಟು ಅವರ ಗುಣ ಸ್ವಭಾವದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ, ಅವಳು ನಿಜವಾಗ್ಲೂ ಪ್ಯೂರ್ ಆರ್ಟೆಡ್ ಹುಡುಗಿ ಆಗಿರ್ತಾಳೆ, ಪ್ರತಿಯೊಬ್ಬರಿಗೂ ಕೂಡ ಸ್ಪಂದಿಸ್ತಾಳೆ. ಇಡೀ ಮನೆಯವರೆಲ್ಲರೂ ಕೂಡ ನಮ್ಮನೆಯವರು ಎಲ್ಲರನ್ನೂ ಕೂಡ ನಮ್ಮನೆಯವರು ಅನ್ನೋ ರೀತಿ ಕೇರ್ ಮಾಡ್ತಾಳೆ. ಯಾರಿಗಾದ್ರೂ ಏನಾದ್ರು ಆದ್ರೂ ಕೂಡ ಕೇರ್ ಮಾಡ್ತಾಳೆ. ಮತ್ತೆ ತಮ್ಮ ಪರ್ಸ್ನಲ್ ಅಂದ್ರೆ ತನಗೆ ತೀರಾ ಹತ್ರವಾದರು ಅಂತ ಬಂದಾಗ, ಈಗ ನಮ್ಮ ರಘುವಣ್ಣ ಮತ್ತು ಧ್ರುವಂತ ಜಗಳ ಮಾಡ್ತಾ ಇದ್ದಾರೆ. ಅಂದ್ರೆ ಈ ನಾಮಿನೇಷನ್ ವಿಷಯಕ್ಕೆ ಜಗಳ ಮಾಡಿದಾಗ್ಲೂ ಕೂಡ ಮಧ್ಯ ಹೋಗ್ಬಿಟ್ಟು ಪಾಪ ಬಿಡಿಸ್ತಾ ಇದ್ದಾಳೆ. ಅವಳು ಹೇಳ್ಬೇಕಂದ್ರೆ ಮಾಳುವಣ್ಣ ಆಗಲಿ ಪ್ರತಿಯೊಬ್ಬರಿಗೆ ಏನೋ ಅವಳಿಗೆ ಹತ್ರವಾದವರು ಇದ್ದಾರೆ, ಅವ್ರನ್ನ ಬಹಳ ಕೇರ್ ಮಾಡ್ತಾಳೆ. ಜೊತೆಗೆ ಪ್ರತಿಯೊಬ್ಬರೂ ಕೂಡ ಎಲ್ಲಿ ನಾನು ತಪ್ಪಾದ್ರೂ ಕೂಡ ಹೋಗುವಾಗ ಅಷ್ಟೇ ಏನು ಬೇಜಾರು ಮಾಡ್ಕೋಬೇಡಿ, ಮನಸ್ಸಲ್ಲಿ ಇಟ್ಕೋಬೇಡಿ, ಮತ್ತೆ ಸಿಗೋಣ ಅಂತೆಲ್ಲ ಹೇಳಿ ಕಳಿಸ್ತಾಳೆ. ಅಷ್ಟು ಪ್ಯೂರ್ ಆರ್ಟೆಡ್ ಹುಡುಗಿ, ಏನು ಮನಸ್ಸಲ್ಲಿ ಕಲ್ಮಶ ಆಗಲಿ ಪ್ಲಾನಿಂಗ್ ಆಗಲಿ ಏನೂ ಇಲ್ಲ. ಅವಳು ಹೋಗಿರೋದು ಬಿಗ್ ಬಾಸ್ ಮನೆಗೆ ಒಂದು ಎಲ್ಲರ ಜೊತೆ ಹೊಂದ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೋಗಿದ್ದಾಳೆ, ಅದೇ ರೀತಿ ಇದ್ದಾಳೆ ಅಂತ ನನಗೆ ಅನಿಸುತ್ತೆ. ಮತ್ತೆ ಇಲ್ಲಿ ಧ್ರುವಂತ ಒಂದು ಮಾತು ಹೇಳ್ತಾರೆ, ಹೊರಗಡೆ ಫ್ರೀ ಇದ್ದಾಗ ಬನ್ನಿ ಮನೆಗೆ ಅಂತ ಹೇಳ್ತಾರೆ. ಸೊ ನಮ್ಮ ರಘುವಣ್ಣ ಅದಕ್ಕೂ ಕೂಡ ಒಂದು ಚಾಲೆಂಜ್ ಆಗ್ತಾರೆ, ಎಲ್ಲಿಗೆ ಬೇಕಾದ್ರೂ ಕರಿ, ನಾನು ಬರೋಕ್ಕೆ ರೆಡಿ ಇದ್ದೀನಿ, ನೀನು ನಾನು ಮಾಡಿದ್ದಂತ ಅನ್ನನೇ ತಿಂದ್ಬಿಟ್ಟು ನನಗೇನೆ ಇದು ಮಾಡ್ತಿದ್ದೆ, ನಿನ್ ಮಾನ ಮರ್ಯಾದೆ ಇಲ್ವಾ, ನಿನಗೆ ಅಷ್ಟೊಂದು ಮಾನ ಮರಿ ಇದ್ದೋನಾದ್ರೆ ನಾಳೆಯಿಂದ ಅನ್ನ ತಿನ್ಬೇಡ ಅಂತ ಹೇಳ್ತಾರೆ. ರಘುವಣ್ಣ ಇದೊಂದು ಪಾಯಿಂಟ್ ನನಗೆ ಇಷ್ಟ ಆಗ್ಲಿಲ್ಲ. ಅಂದ್ರೆ ಮಾನ ಮರ್ಯಾದೆ ಇದ್ದೋನಾದ್ರೆ ನೀನು ಅನ್ನ ತಿನ್ಬೇಡ ಅಂತ ಹೇಳ್ಬಿಟ್ಟು ರಘುವಣ್ಣ ಯಾಕೆ ಈ ವಿಷಯ ತಪ್ಪು ಅಂತ ನಾನು ಹೇಳ್ತೀನಿ ಅಂತಂದ್ರೆ, ಬಿಗ್ ಬಾಸ್ ಅವರು ಇಡೀ ಅಷ್ಟು ಜನ ಕಂಟೆಸ್ಟ್ಗಳನ್ನ ನೋಡ್ಕೋತಾ ಇರ್ತಾರೆ, ಅವ್ರಿಗೆ ಏನು ರೇಷನ್ ಕೊಡ್ತಾರೆ ಅದ್ರಲ್ಲಿ ನೀವು ಮಾಡ್ತಿರ್ತೀರ. ಸೊ ಆಯ್ತಾ. ಸೊ ನನ್ನ ಪ್ರಕಾರ ರಘುವಣ್ಣನೇ ನೀವೇ ನಿರ್ವಹಿಸಬಾರ್ದಾಗಿ, ನಾನು ನಿರ್ವಹಿಸಲ್ಲ ಅಂತ ಹೇಳಿದ್ರೆ ಮುಗ್ದೋಗಿರ್ತಿತ್ತು. ನಾನು ನಾಳೆಯಿಂದ ಅಡುಗೆ ಮಾಡಲ್ಲ, ನಿನಗೆ ಇಷ್ಟ ಬಂದವ್ರ ಹತ್ರ ಮಾಡಿಸ್ಕೊಂಡು ತಿನ್ನು, ನಾನು ಹಿಂಗೆ ಮಾಡಲ್ಲ ಅಂತಂದಿದ್ರೆ ಓಕೆ, ಬಟ್ ಮಾಡಿಸ್ಕೊಂಡು ತಿಂದು ನೀನು ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ ಧ್ರುವಂತ ಬಗ್ಗೆ. ಸೊ ಧ್ರುವಂತು ಕೂಡ ತುಂಬಾ ಟ್ರಿಗರ್ ಮಾಡ್ದ, ಹಾಗೆ ಹೀಗೆ ನೀನೇನು ಮಾಡೇ ಇಲ್ಲ, ಸಾಧನೆ ಮಾಡಿದೀನಿ ಅಂತ ಕೊಚ್ಕೋತಾ ಇದೆಯಾ ಅಂತ ಹೇಳಿದ್ದು ನಿಜವಾಗ್ಲೂ ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಅವರ ಸಾಧನೆ ಬಗ್ಗೆ ನೀನು ಏನೇ ಬಿಗ್ ಬಾಸ್ ಮನೆ ಒಳಗಿರೋ ಬಗ್ಗೆ ಮಾತಾಡ್ತೀಯ ಮಾತಾಡು, ಬಟ್ ಸಾಧನೆ ಬಗ್ಗೆ ತಿಳಿದಿಲ್ಲ ಅಂದ್ರೆ ತಿಳಿದನೆ ಮಾತಾಡೋದು ತಪ್ಪಾಗುತ್ತೆ ಧ್ರುವಂತ ಅವರೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ರಘುವಣ್ಣ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಣ್ಣ ಸ್ಥಾನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ರಕ್ಷಿತನು ಕೂಡ ಅಷ್ಟೇ ಒಂದು ಪ್ರೀತಿಯಿಂದ ಅಣ್ಣ ಅಂತೇಳಿ ಕರೀತಾರೆ. ಅದ್ರ ಜೊತೆಗೆ ರಕ್ಷಿತ ಮತ್ತೆ ನಮ್ಮ ರಘುವಣ್ಣನ ಬಾಂಡಿಂಗು ಅಷ್ಟೇ ಚೆನ್ನಾಗಿತ್ತು. ಸೊ ರಘುವಣ್ಣ ಯಾವಾಗ ರಕ್ಷಿತಾ ಪರ ನಿಂತ್ಕೊಂಡ್ರೋ ಅವಾಗಿಂದ ನಮಗೆ ಧ್ರುವಂತಗೆ ಒಂಥರ ಉರಿ ಹತ್ಕೊಂಡಂಗಾಯ್ತು, ಏನಂತಾರಲ್ಲ ಸಾರಿ
ಹೇಳ್ಬಾರ್ದು. ಸೊ ಉರಿ ಹತ್ಕೊಂಡಂಗೆ ಆಗ್ಬಿಟ್ಟೈತೆ, ಹೊಟ್ಟೆ ಉರಿ ಜಾಸ್ತಿ ಆಗ್ಬಿಟ್ಟೈತೆ. ಎಲ್ಲರೂ ಕೂಡ ರಕ್ಷಿತನ ಪರ ನಿಲ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಉರಿ ಹತ್ತುಬಿಟ್ಟು ಈ ರೀತಿ ರಘುವಣ್ಣನ ಟಾರ್ಗೆಟ್ ಆಗಿ ಇಟ್ಕೊಂಡು ರಕ್ಷಿತಾನ್ಗೆ ಪರ ನಿತ್ರಲ್ಲ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡ್ತಾ ಇದ್ದಾನೆ ನಮ್ಮ ಧ್ರುವಂತು. ಸೊ ಧ್ರುವಂತ್ ಏನೂ ಕಿತ್ಕೊಳಕ್ಕಾಗಲ್ಲ, ರಘುವಣ್ಣನು ಕೂಡ ಫೈನಲಿಸ್ಟ್ ಆಗೇ ಆಗ್ತಾರೆ. ಈ ವಾರ ನಾಮಿನೇಷನ್ ಆಗೋದು ನೀನೇ, ನಾಮಿನೇಟ್ ಆಗಿರ್ತೀಯ, ಹಾಗೆ ಹೆಲ್ಮೆಟ್ ಆಗೋದು ನೀನೇ ಅಂತ ನಾನು ಪಕ್ಕ ಹೇಳ್ತೀನಿ. ಹಾಗೆ ರಾಶಿಕನು ಕೂಡ ಹೆಲ್ಮೆಟ್ ಆಗ್ತಾರೆ, ಮತ್ತೆ ಧ್ರುವಂತ ಕೂಡ ಹೆಲ್ಮೆಟ್ ಆಗ್ತಾನೆ. ಪಕ್ಕ ನೀನು ಧ್ರುವಂತ ಹೆಲ್ಮೆಟ್ ಆಗ್ತೀಯಾ. ನಿನ್ನ ಬಳಸ್ತಾರಂತ ಆ ಪದಗಳು ನಿಜವಾಗ್ಲೂ ಒಬ್ಬ ವ್ಯಕ್ತಿನ ತಿಳಿದೇನೆ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಹೊರಗಡೆ ಅವ್ರ ಸಾಧನೆ ಬಗ್ಗೆ ಮಾತಾಡಿದ್ದು ಮೇನ್ ತಪ್ಪು ಅಂತ ಹೇಳ್ತೀನಿ. ಏನಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡ್ಕೋಬೇಕು. ನೀನು ಸಾಧನೆ ಮಾಡಿದೀರಾ, ಸಾಧನೆ ಮಾಡಿಲ್ವೋ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಮಾತಾಡೋ. ತಿಳ್ದೇನೆ ಸುಮ್ಮನೆ ನೀನು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಹೇಳ್ತೀಯಾ, ಬಟ್ ಏನೋ ನೀನು ಕಿತ ದಬಾಕಿರೋದು ಏನೂ ಇಲ್ಲ ಹಾಗೆ ಹೀಗೆ ಅಂತೇಳಿ ಮಾತಾಡಬಾರ್ದಾಗಿತ್ತು ಅಂತ ನನಗೆ ಅನ್ನಿಸ್ತು ಈ ಪ್ರೋಮೋ ಬಗ್ಗೆ. ಸೊ ನಿಮಗೆ ಏನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಇನ್ನೇನು 2 ವಾರ ಇದೆ ಅಲ್ವಾ, ಈ ವಾರ ಬಿಟ್ಟರೆ ನೆಕ್ಸ್ಟ್ ವಾರ. ಸೊ ಆಲ್ರೆಡಿ ಧನುಷು ನಮ್ಮ ಫಿನಾಲೆ ತಲುಪಾಗಿದೆ ಕ್ಯಾಪ್ಟನ್ ಆಗಿರೋದ್ರಿಂದ. ಸೊ ಅವ್ರಿಗೆ ನಾಮಿನೇಷನಿಂದ ಹೊರಗಿರ್ತಾರೆ. ಸೊ ಇನ್ನು ಉಳಿದಂಥ ಇಷ್ಟು ಜನದಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದಾದ್ರೆ ರಾಶಿಕಾ ಫಸ್ಟ್ ಹೋಗ್ತಾರೆ, ಅದಾದಮೇಲೆ ಧ್ರುವಂತ ಹೋಗ್ತಾರೆ. ಇನ್ನು 5 ಜನ ಫೈನಲಿಸ್ಟ್ ಆಗಿ ಉಳ್ಕೋತಾರೆ. ಕಾವ್ಯ ಆಗಿರ್ಬೋದು, ನಮ್ಮ ಗಿಲ್ಲಿ ನಟ ಆಗಿರ್ಬೋದು, ಮತ್ತು ರಕ್ಷಿತಾ, ಹಾಗೆ ಅಶ್ವಿನಿ ಮ್ಯಾಮ್ ಮತ್ತೆ ರಘುವಣ್ಣ, ಇಷ್ಟು ಜನನು ಕೂಡ ಫೈನಲಿಸ್ಟ್ ಆಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.